ಏನೂ ಇಲ್ವಲ್ಲಪ್ಪ, ಹಣ್ಣು ಇಲ್ಲ, ರೆಂಬೆ ಕೊಂಬೆಗಳು ಇಲ್ಲ, ನನ್ನ ಮರದ ಯಾವುದಾದ್ರು ಬೇರೆ ಪಾರ್ಟ್ಗಳನ್ನ ಅದೂ ಇಲ್ಲ. ನಾನು ಬರೀ ಬೇರು, ಮತ್ತು ನಾನು ಇಷ್ಟು ಎತ್ತರದಲ್ಲಿ ಇರೋದು, ಇಷ್ಟೇ ನಾನು ಇರೋದು, ನಾನು ನಿನಗೆ ಇನ್ಮೇಲೆ ಹೇಗೆ ಹೆಲ್ಪ್ ಮಾಡಲಿ ಅಂತ ಅದು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವನು ಹೇಳ್ತಾನೆ, ಇಲ್ಲ ನೀನು ಇವಾಗ ಹಣ್ಣು ಕೊಟ್ಟರು ನನಗೆ ತಿನ್ನೋದಕ್ಕೆ ಹಲ್ಲಿಲ್ಲ, ಮನೆ ಕಟ್ಟೋದಕ್ಕೋ ಹಡಗು ಕಟ್ಟೋದಕ್ಕೋ ಅನ್ನೋ ಹತ್ರ ಶಕ್ತಿ ಇಲ್ಲ. ನಾನು ಈಗ ವಯಸ್ಸಾಗಿದೆ, ನನಗೆ ಈಗ ಜೀವನದಲ್ಲಿ ಬೇಕಾಗಿರೋದು ಏನು ಅಂದರೆ ನೆಮ್ಮದಿ. ನಿನ್ನ ಒಂದು ಮಡಿಲಲ್ಲಿ ನಾನು ಮಲ್ಕೊಬೇಕು, ನಾನು ಈ ಜೀವನದ ಜಂಜಾಟಗಳೆಲ್ಲ ಸಾಕಾಗಿದೆ ನೋಡಿ, ಸ್ವಲ್ಪ ನೆಮ್ಮದಿಯಾಗಿರಬೇಕು ಅಂತ ಹೇಳಿದಾಗ ಮರ ಅಳ್ತಾ ಹೇಳುತ್ತೆ, ಬಾರಪ್ಪ ನನ್ನ ಮಡಿಲ ಅಂದರೆ ನನ್ನ ಈ ಏನು ಬೇರಿದೆ ಅದ್ರ ಮೇಲೆ ಮಲ್ಕೋಬಾ ಅಂತ ಅವನ್ನ ಮಲಗಿಸ್ಕೊಂಡು ಆನಂದ ಬಾಷ್ಪ ಸುರಿಸುತ್ತೆ. ಏನು ಅಂದರೆ ಸೇಬಿನ ಮರ ಅಂದ್ಕೊಳ್ಳುತ್ತೆ, ನಾನು ಈ ಈ ಒಂದು ಸಮಯಕ್ಕೋಸ್ಕರನೇ ಅಲ್ವಾ ನಾನು ಇಷ್ಟೊಂದು ವರ್ಷಗಳು ನಾನು ಆತುರಿತಾ ಇದ್ದಿದ್ದು, ಈ ಸಮಯಕ್ಕೋಸ್ಕರ